ಬರೀ 45 ದಿನಗಳ ಬಳಿಕ ಬಿಜಿಎಸ್ ಆಸ್ಪತ್ರೆಯಿಂದ ದರ್ಶನ್ ಡಿಸ್ಚಾರ್ಜ್ ಆಗೋದಕ್ಕೆ ಕೌಂಟ್ ಡೌನ್. ಆಪರೇಷನ್ ಆಗದೆ ದರ್ಶನ್ ಹೊರ ಬರ್ತಾ ಇದ್ದಾರೆ. ದಾಸನ ದರ್ಶನಕ್ಕಾಗಿ ಅಭಿಮಾನಿಗಳು ಬಿಜಿಎಸ್ ಆಸ್ಪತ್ರೆಯ ಎದುರುಗಡೆ ಕಾದು ಕುಳಿತಿದ್ದಾರೆ. ಇನ್ನ ಕೆಲವು ಹೊತ್ತಲ್ಲಿ ಆಸ್ಪತ್ರೆಯಿಂದ ದರ್ಶನ್ ಹೊರ ಬರಲಿಕ್ಕಿದ್ದಾರೆ. ರಿಪಬ್ಲಿಕ್ ಕನ್ನಡದಿಂದ ನಾನ್ ಸ್ಟಾಪ್ ಲೈವ್ ಕವರೇಜ್. ದರ್ಶನ್ ಬಿಜಿಎಸ್ ಆಸ್ಪತ್ರೆಯಿಂದ ಆಚೆ ಬಂದು ದರ್ಶನ್ ಅಭಿಮಾನಿಗಳಿಗೆ ದರ್ಶನ ಕೊಡ್ಲಿಕ್ಕಿದ್ದಾರೆ. 45 ದಿನಗಳ ಬಳಿಕ ದರ್ಶನ್ ಅಭಿಮಾನಿಗಳಿಗೆ ದರ್ಶನ. ದಾಸನ ದರ್ಶನಕ್ಕಾಗಿ ಅಭಿಮಾನಿಗಳು ಕಾದು ಕುಳಿತಿದ್ದಾರೆ. ಮೊನ್ನೆ ಜಾಮೀನು ಮಂಜೂರಾಗ್ತಾ ಇದ್ದಂತೆ ಅಲ್ಲೇ ಹೋದ್ರು ಹಾಸ್ಪಿಟಲ್ಗೆ. ಫೋಟೋಗೆ ಕ್ಷೀರಾಭಿಷೇಕ ಮಾಡಿದ್ರು, ಪೂಜೆ ಪುನಸ್ಕಾರ ಮಾಡಿದ್ರು, ಪಟಾಕಿನೂ ಹೊಡೆದ್ರು. ಪಟಾಕಿ ಹೊಡೆದ್ರನ್ನ ಪೊಲೀಸರು ಬಾಪ ಇಲ್ಲಿ ಅಂತ ವಶಕ್ಕೂ ತಗೊಂಡ್ರು. ಈಗ ದರ್ಶನ್ ಆಸ್ಪತ್ರೆಯಿಂದ ಕೆಲವೇ ಕ್ಷಣಗಳಲ್ಲಿ ಡಿಸ್ಚಾರ್ಜ್ ಆಗ್ಲಿಕ್ಕಿದ್ದಾರೆ ಅನ್ನೋಂಥ ಅಪ್ಡೇಟ್ ಈಗ ಲಭ್ಯ ಆಗ್ತಾ ಇದೆ. ರಿಪಬ್ಲಿಕ್ ಕನ್ನಡ ನಾನ್ ಸ್ಟಾಪ್ ಕವರೇಜ್ ಅನ್ನ ಕೊಡುತ್ತೆ. ಈ ಬಗ್ಗೆ ಯಾರೆಲ್ಲ ಬರ್ತಾ ಇದ್ದಾರೆ ದರ್ಶನ್ನ ಬರಮಾಡಿಕೊಳ್ಳೋದಕ್ಕೆ, ದರ್ಶನ್ನ ಮನೆ ಕರ್ಕೊಂಡು ಹೋಗೋದಕ್ಕೆ ಯಾರೆಲ್ಲ ಬರ್ತಾ ಇದ್ದಾರೆ. ಈಗಾಗಲೇ ಜಾಮೀನು ಮಂಜೂರಾಗ್ತಾ ಇದ್ದಂತೆ ಒಬ್ಬೊಬ್ಬರೇ ದರ್ಶನ್ ಭೇಟಿಗೆ ಬಂದಿದ್ರು. ಈ ದರ್ಶನ್ನ ಈ ಮೊದಲು ಅಂದರೆ ನಿರಂತರ ಜಾಮೀನು ಸಿಗೋದಕ್ಕಿಂತ ಮುಂಚೆ, ರೆಗ್ಯುಲರ್ ಬೇಲ್ ಸಿಗೋದಕ್ಕಿಂತ ಮುಂಚೆ ಬರೀ 45 ದಿನಗಳ ಬಳಿಕ ಬಿಜಿಎಸ್ ಆಸ್ಪತ್ರೆಯಿಂದ ದರ್ಶನ್ ಡಿಸ್ಚಾರ್ಜ್ ಆಗೋದಕ್ಕೆ ಕೌಂಟ್ ಡೌನ್. ಆಪರೇಷನ್ ಆಗದೆ ದರ್ಶನ್ ಹೊರ ಬರ್ತಾ ಇದ್ದಾರೆ. ದಾಸನ ದರ್ಶನಕ್ಕಾಗಿ ಅಭಿಮಾನಿಗಳು ಬಿಜಿಎಸ್ ಆಸ್ಪತ್ರೆಯ ಎದುರುಗಡೆ ಕಾದು ಕುಳಿತಿದ್ದಾರೆ. ಇನ್ನ ಕೆಲವು ಹೊತ್ತಲ್ಲಿ ಆಸ್ಪತ್ರೆಯಿಂದ ದರ್ಶನ್ ಹೊರ ಬರಲಿಕ್ಕಿದ್ದಾರೆ. ರಿಪಬ್ಲಿಕ್ ಕನ್ನಡದಿಂದ ನಾನ್ ಸ್ಟಾಪ್ ಲೈವ್ ಕವರೇಜ್. ದರ್ಶನ್ ಬಿಜಿಎಸ್ ಆಸ್ಪತ್ರೆಯಿಂದ ಆಚೆ ಬಂದು ದರ್ಶನ್ ಅಭಿಮಾನಿಗಳಿಗೆ ದರ್ಶನ ಕೊಡ್ಲಿಕ್ಕಿದ್ದಾರೆ. 45 ದಿನಗಳ ಬಳಿಕ ದರ್ಶನ್ ಅಭಿಮಾನಿಗಳಿಗೆ ದರ್ಶನ. ದಾಸನ ದರ್ಶನಕ್ಕಾಗಿ ಅಭಿಮಾನಿಗಳು ಕಾದು ಕುಳಿತಿದ್ದಾರೆ. ಮೊನ್ನೆ ಜಾಮೀನು ಮಂಜೂರಾಗ್ತಾ ಇದ್ದಂತೆ ಅಲ್ಲೇ ಹೋದ್ರು ಹಾಸ್ಪಿಟಲ್ಗೆ. ಫೋಟೋಗೆ ಕ್ಷೀರಾಭಿಷೇಕ ಮಾಡಿದ್ರು, ಪೂಜೆ ಪುನಸ್ಕಾರ ಮಾಡಿದ್ರು, ಪಟಾಕಿನೂ ಹೊಡೆದ್ರು. ಪಟಾಕಿ ಹೊಡೆದ್ರನ್ನ ಪೊಲೀಸರು ಬಾಪ ಇಲ್ಲಿ ಅಂತ ವಶಕ್ಕೂ ತಗೊಂಡ್ರು. ಈಗ ದರ್ಶನ್ ಆಸ್ಪತ್ರೆಯಿಂದ ಕೆಲವೇ ಕ್ಷಣಗಳಲ್ಲಿ ಡಿಸ್ಚಾರ್ಜ್ ಆಗ್ಲಿಕ್ಕಿದ್ದಾರೆ ಅನ್ನೋಂಥ ಅಪ್ಡೇಟ್ ಈಗ ಲಭ್ಯ ಆಗ್ತಾ ಇದೆ. ರಿಪಬ್ಲಿಕ್ ಕನ್ನಡ ನಾನ್ ಸ್ಟಾಪ್ ಕವರೇಜ್ ಅನ್ನ ಕೊಡುತ್ತೆ. ಈ ಬಗ್ಗೆ ಯಾರೆಲ್ಲ ಬರ್ತಾ ಇದ್ದಾರೆ ದರ್ಶನ್ನ ಬರಮಾಡಿಕೊಳ್ಳೋದಕ್ಕೆ, ದರ್ಶನ್ನ ಮನೆ ಕರ್ಕೊಂಡು ಹೋಗೋದಕ್ಕೆ ಯಾರೆಲ್ಲ ಬರ್ತಾ ಇದ್ದಾರೆ. ಈಗಾಗಲೇ ಜಾಮೀನು ಮಂಜೂರಾಗ್ತಾ ಇದ್ದಂತೆ ಒಬ್ಬೊಬ್ಬರೇ ದರ್ಶನ್ ಭೇಟಿಗೆ ಬಂದಿದ್ರು. ಈ ದರ್ಶನ್ನ ಈ ಮೊದಲು ಅಂದರೆ ನಿರಂತರ ಜಾಮೀನು ಸಿಗೋದಕ್ಕಿಂತ ಮುಂಚೆ, ರೆಗ್ಯುಲರ್ ಬೇಲ್ ಸಿಗೋದಕ್ಕಿಂತ ಮುಂಚೆ ಬರೀ 45 ದಿನಗಳ ಬಳಿಕ ಬಿಜಿಎಸ್ ಆಸ್ಪತ್ರೆಯಿಂದ ದರ್ಶನ್ ಡಿಸ್ಚಾರ್ಜ್ ಆಗೋದಕ್ಕೆ ಕೌಂಟ್ ಡೌನ್. ಆಪರೇಷನ್ ಆಗದೆ ದರ್ಶನ್ ಹೊರ ಬರ್ತಾ ಇದ್ದಾರೆ. ದಾಸನ ದರ್ಶನಕ್ಕಾಗಿ ಅಭಿಮಾನಿಗಳು ಬಿಜಿಎಸ್ ಆಸ್ಪತ್ರೆಯ ಎದುರುಗಡೆ ಕಾದು ಕುಳಿತಿದ್ದಾರೆ. ಇನ್ನ ಕೆಲವು ಹೊತ್ತಲ್ಲಿ ಆಸ್ಪತ್ರೆಯಿಂದ ದರ್ಶನ್ ಹೊರ ಬರಲಿಕ್ಕಿದ್ದಾರೆ. ರಿಪಬ್ಲಿಕ್ ಕನ್ನಡದಿಂದ ನಾನ್ ಸ್ಟಾಪ್ ಲೈವ್ ಕವರೇಜ್. ದರ್ಶನ್ ಬಿಜಿಎಸ್ ಆಸ್ಪತ್ರೆಯಿಂದ ಆಚೆ ಬಂದು ದರ್ಶನ್ ಅಭಿಮಾನಿಗಳಿಗೆ ದರ್ಶನ ಕೊಡ್ಲಿಕ್ಕಿದ್ದಾರೆ. 45 ದಿನಗಳ ಬಳಿಕ ದರ್ಶನ್ ಅಭಿಮಾನಿಗಳಿಗೆ ದರ್ಶನ. ದಾಸನ ದರ್ಶನಕ್ಕಾಗಿ ಅಭಿಮಾನಿಗಳು ಕಾದು ಕುಳಿತಿದ್ದಾರೆ. ಮೊನ್ನೆ ಜಾಮೀನು ಮಂಜೂರಾಗ್ತಾ ಇದ್ದಂತೆ ಅಲ್ಲೇ ಹೋದ್ರು ಹಾಸ್ಪಿಟಲ್ಗೆ. ಫೋಟೋಗೆ ಕ್ಷೀರಾಭಿಷೇಕ ಮಾಡಿದ್ರು, ಪೂಜೆ ಪುನಸ್ಕಾರ ಮಾಡಿದ್ರು, ಪಟಾಕಿನೂ ಹೊಡೆದ್ರು. ಪಟಾಕಿ ಹೊಡೆದ್ರನ್ನ ಪೊಲೀಸರು ಬಾಪ ಇಲ್ಲಿ ಅಂತ ವಶಕ್ಕೂ ತಗೊಂಡ್ರು. ಈಗ ದರ್ಶನ್ ಆಸ್ಪತ್ರೆಯಿಂದ ಕೆಲವೇ ಕ್ಷಣಗಳಲ್ಲಿ ಡಿಸ್ಚಾರ್ಜ್ ಆಗ್ಲಿಕ್ಕಿದ್ದಾರೆ ಅನ್ನೋಂಥ ಅಪ್ಡೇಟ್ ಈಗ ಲಭ್ಯ ಆಗ್ತಾ ಇದೆ. ರಿಪಬ್ಲಿಕ್ ಕನ್ನಡ ನಾನ್ ಸ್ಟಾಪ್ ಕವರೇಜ್ ಅನ್ನ ಕೊಡುತ್ತೆ. ಈ ಬಗ್ಗೆ ಯಾರೆಲ್ಲ ಬರ್ತಾ ಇದ್ದಾರೆ ದರ್ಶನ್ನ ಬರಮಾಡಿಕೊಳ್ಳೋದಕ್ಕೆ, ದರ್ಶನ್ನ ಮನೆ ಕರ್ಕೊಂಡು ಹೋಗೋದಕ್ಕೆ ಯಾರೆಲ್ಲ ಬರ್ತಾ ಇದ್ದಾರೆ. ಈಗಾಗಲೇ ಜಾಮೀನು ಮಂಜೂರಾಗ್ತಾ ಇದ್ದಂತೆ ಒಬ್ಬೊಬ್ಬರೇ ದರ್ಶನ್ ಭೇಟಿಗೆ ಬಂದಿದ್ರು. ಈ ದರ್ಶನ್ನ ಈ ಮೊದಲು ಅಂದರೆ ನಿರಂತರ ಜಾಮೀನು ಸಿಗೋದಕ್ಕಿಂತ ಮುಂಚೆ, ರೆಗ್ಯುಲರ್ ಬೇಲ್ ಸಿಗೋದಕ್ಕಿಂತ ಮುಂಚೆ
ಬರೀ 45 ದಿನಗಳ ಬಳಿಕ ಬಿಜಿಎಸ್ ಆಸ್ಪತ್ರೆಯಿಂದ ದರ್ಶನ್ ಡಿಸ್ಚಾರ್ಜ್ ಆಗೋದಕ್ಕೆ ಕೌಂಟ್ ಡೌನ್. ಆಪರೇಷನ್ ಆಗದೆ ದರ್ಶನ್ ಹೊರ ಬರ್ತಾ ಇದ್ದಾರೆ. ದಾಸನ ದರ್ಶನಕ್ಕಾಗಿ ಅಭಿಮಾನಿಗಳು ಬಿಜಿಎಸ್ ಆಸ್ಪತ್ರೆಯ ಎದುರುಗಡೆ ಕಾದು ಕುಳಿತಿದ್ದಾರೆ. ಇನ್ನ ಕೆಲವು ಹೊತ್ತಲ್ಲೇ ಆಸ್ಪತ್ರೆಯಿಂದ ದರ್ಶನ್ ಹೊರ ಬರಲಿಕ್ಕಿದ್ದಾರೆ. ರಿಪಬ್ಲಿಕ್ ಕನ್ನಡದಿಂದ ನಾನ್ ಸ್ಟಾಪ್ ಲೈವ್ ಕವರೇಜ್. ದರ್ಶನ್ ಬಿಜಿಎಸ್ ಆಸ್ಪತ್ರೆಯಿಂದ ಆಚೆ ಬಂದು ದರ್ಶನ್ ಅಭಿಮಾನಿಗಳಿಗೆ ದರ್ಶನ ಕೊಡ್ಲಿಕ್ಕಿದ್ದಾರೆ. 45 ದಿನಗಳ ಬಳಿಕ ದರ್ಶನ್ ಅಭಿಮಾನಿಗಳಿಗೆ ದರ್ಶನ. ದಾಸನ ದರ್ಶನಕ್ಕಾಗಿ ಅಭಿಮಾನಿಗಳು ಕಾದು ಕುಳಿತಿದ್ದಾರೆ. ಮೊನ್ನೆ ಜಾಮೀನು ಮಂಜೂರಾಗ್ತಾ ಇದ್ದಂತೆ ಅಲ್ಲೇ ಹೋದ್ರು ಹಾಸ್ಪಿಟಲ್ಗೆ. ಫೋಟೋಗೆ ಕ್ಷೀರಾಭಿಷೇಕ ಮಾಡಿದ್ರು, ಪೂಜೆ ಪುನಸ್ಕಾರ ಮಾಡಿದ್ರು, ಪಟಾಕಿನೂ ಹೊಡೆದ್ರು. ಪಟಾಕಿ ಹೊಡೆದ್ರನ್ನ ಪೊಲೀಸರು ಬಾಪ ಇಲ್ಲಿ ಅಂತ ವಶಕ್ಕೂ ತಗೊಂಡ್ರು. ಈಗ ದರ್ಶನ್ ಆಸ್ಪತ್ರೆಯಿಂದ ಕೆಲವೇ ಕ್ಷಣಗಳಲ್ಲಿ ಡಿಸ್ಚಾರ್ಜ್ ಆಗ್ಲಿಕ್ಕಿದ್ದಾರೆ ಅನ್ನೋಂಥ ಅಪ್ಡೇಟ್ ಈಗ ಲಭ್ಯ ಆಗ್ತಾ ಇದೆ. ರಿಪಬ್ಲಿಕ್ ಕನ್ನಡ ನಾನ್ ಸ್ಟಾಪ್ ಕವರೇಜ್ ಅನ್ನ ಕೊಡುತ್ತೆ. ಈ ಬಗ್ಗೆ ಯಾರೆಲ್ಲ ಬರ್ತಾ ಇದ್ದಾರೆ ದರ್ಶನ್ನ ಬರಮಾಡಿಕೊಳ್ಳೋದಕ್ಕೆ, ದರ್ಶನ್ನ ಮನೆ ಕರ್ಕೊಂಡು ಹೋಗೋದಕ್ಕೆ ಯಾರೆಲ್ಲ ಬರ್ತಾ ಇದ್ದಾರೆ. ಈಗಾಗಲೇ ಜಾಮೀನು ಮಂಜೂರಾಗ್ತಾ ಇದ್ದಂತೆ ಒಬ್ಬೊಬ್ಬರೇ ದರ್ಶನ್ ಭೇಟಿಗೆ ಬಂದಿದ್ರು. ಈ ದರ್ಶನ್ನ ಈ ಮೊದಲು ಅಂದರೆ ನಿರಂತರ ಜಾಮೀನು ಸಿಗೋದಕ್ಕಿಂತ ಮುಂಚೆ, ರೆಗ್ಯುಲರ್ ಬೇಲ್ ಸಿಗೋದಕ್ಕಿಂತ ಮುಂಚೆ ಬರೀ 45 ದಿನಗಳ ಬಳಿಕ ಬಿಜಿಎಸ್ ಆಸ್ಪತ್ರೆಯಿಂದ ದರ್ಶನ್ ಡಿಸ್ಚಾರ್ಜ್ ಆಗೋದಕ್ಕೆ ಕೌಂಟ್ ಡೌನ್. ಆಪರೇಷನ್ ಆಗದೆ ದರ್ಶನ್ ಹೊರ ಬರ್ತಾ ಇದ್ದಾರೆ. ದಾಸನ ದರ್ಶನಕ್ಕಾಗಿ ಅಭಿಮಾನಿಗಳು ಬಿಜಿಎಸ್ ಆಸ್ಪತ್ರೆಯ ಎದುರುಗಡೆ ಕಾದು ಕುಳಿತಿದ್ದಾರೆ. ಇನ್ನ ಕೆಲವು ಹೊತ್ತಲ್ಲೇ ಆಸ್ಪತ್ರೆಯಿಂದ ದರ್ಶನ್ ಹೊರ ಬರಲಿಕ್ಕಿದ್ದಾರೆ. ರಿಪಬ್ಲಿಕ್ ಕನ್ನಡದಿಂದ ನಾನ್ ಸ್ಟಾಪ್ ಲೈವ್ ಕವರೇಜ್. ದರ್ಶನ್ ಬಿಜಿಎಸ್ ಆಸ್ಪತ್ರೆಯಿಂದ ಆಚೆ ಬಂದು ದರ್ಶನ್ ಅಭಿಮಾನಿಗಳಿಗೆ ದರ್ಶನ ಕೊಡ್ಲಿಕ್ಕಿದ್ದಾರೆ. 45 ದಿನಗಳ ಬಳಿಕ ದರ್ಶನ್ ಅಭಿಮಾನಿಗಳಿಗೆ ದರ್ಶನ. ದಾಸನ ದರ್ಶನಕ್ಕಾಗಿ ಅಭಿಮಾನಿಗಳು ಕಾದು ಕುಳಿತಿದ್ದಾರೆ. ಮೊನ್ನೆ ಜಾಮೀನು ಮಂಜೂರಾಗ್ತಾ ಇದ್ದಂತೆ ಅಲ್ಲೇ ಹೋದ್ರು ಹಾಸ್ಪಿಟಲ್ಗೆ. ಫೋಟೋಗೆ ಕ್ಷೀರಾಭಿಷೇಕ ಮಾಡಿದ್ರು, ಪೂಜೆ ಪುನಸ್ಕಾರ ಮಾಡಿದ್ರು, ಪಟಾಕಿನೂ ಹೊಡೆದ್ರು. ಪಟಾಕಿ ಹೊಡೆದ್ರನ್ನ ಪೊಲೀಸರು ಬಾಪ ಇಲ್ಲಿ ಅಂತ ವಶಕ್ಕೂ ತಗೊಂಡ್ರು. ಈಗ ದರ್ಶನ್ ಆಸ್ಪತ್ರೆಯಿಂದ ಕೆಲವೇ ಕ್ಷಣಗಳಲ್ಲಿ ಡಿಸ್ಚಾರ್ಜ್ ಆಗ್ಲಿಕ್ಕಿದ್ದಾರೆ ಅನ್ನೋಂಥ ಅಪ್ಡೇಟ್ ಈಗ ಲಭ್ಯ ಆಗ್ತಾ ಇದೆ. ರಿಪಬ್ಲಿಕ್ ಕನ್ನಡ ನಾನ್ ಸ್ಟಾಪ್ ಕವರೇಜ್ ಅನ್ನ ಕೊಡುತ್ತೆ. ಈ ಬಗ್ಗೆ ಯಾರೆಲ್ಲ ಬರ್ತಾ ಇದ್ದಾರೆ ದರ್ಶನ್ನ ಬರಮಾಡಿಕೊಳ್ಳೋದಕ್ಕೆ, ದರ್ಶನ್ನ ಮನೆ ಕರ್ಕೊಂಡು ಹೋಗೋದಕ್ಕೆ ಯಾರೆಲ್ಲ ಬರ್ತಾ ಇದ್ದಾರೆ. ಈಗಾಗಲೇ ಜಾಮೀನು ಮಂಜೂರಾಗ್ತಾ ಇದ್ದಂತೆ ಒಬ್ಬೊಬ್ಬರೇ ದರ್ಶನ್ ಭೇಟಿಗೆ ಬಂದಿದ್ರು. ಈ ದರ್ಶನ್ನ ಈ ಮೊದಲು ಅಂದರೆ ನಿರಂತರ ಜಾಮೀನು ಸಿಗೋದಕ್ಕಿಂತ ಮುಂಚೆ, ರೆಗ್ಯುಲರ್ ಬೇಲ್ ಸಿಗೋದಕ್ಕಿಂತ ಮುಂಚೆ ಬರೀ 45 ದಿನಗಳ ಬಳಿಕ ಬಿಜಿಎಸ್ ಆಸ್ಪತ್ರೆಯಿಂದ ದರ್ಶನ್ ಡಿಸ್ಚಾರ್ಜ್ ಆಗೋದಕ್ಕೆ ಕೌಂಟ್ ಡೌನ್. ಆಪರೇಷನ್ ಆಗದೆ ದರ್ಶನ್ ಹೊರ ಬರ್ತಾ ಇದ್ದಾರೆ. ದಾಸನ ದರ್ಶನಕ್ಕಾಗಿ ಅಭಿಮಾನಿಗಳು ಬಿಜಿಎಸ್ ಆಸ್ಪತ್ರೆಯ ಎದುರುಗಡೆ ಕಾದು ಕುಳಿತಿದ್ದಾರೆ. ಇನ್ನ ಕೆಲವು ಹೊತ್ತಲ್ಲೇ ಆಸ್ಪತ್ರೆಯಿಂದ ದರ್ಶನ್ ಹೊರ ಬರಲಿಕ್ಕಿದ್ದಾರೆ. ರಿಪಬ್ಲಿಕ್ ಕನ್ನಡದಿಂದ ನಾನ್ ಸ್ಟಾಪ್ ಲೈವ್ ಕವರೇಜ್. ದರ್ಶನ್ ಬಿಜಿಎಸ್ ಆಸ್ಪತ್ರೆಯಿಂದ ಆಚೆ ಬಂದು ದರ್ಶನ್ ಅಭಿಮಾನಿಗಳಿಗೆ ದರ್ಶನ ಕೊಡ್ಲಿಕ್ಕಿದ್ದಾರೆ. 45 ದಿನಗಳ ಬಳಿಕ ದರ್ಶನ್ ಅಭಿಮಾನಿಗಳಿಗೆ ದರ್ಶನ. ದಾಸನ ದರ್ಶನಕ್ಕಾಗಿ ಅಭಿಮಾನಿಗಳು ಕಾದು ಕುಳಿತಿದ್ದಾರೆ. ಮೊನ್ನೆ ಜಾಮೀನು ಮಂಜೂರಾಗ್ತಾ ಇದ್ದಂತೆ ಅಲ್ಲೇ ಹೋದ್ರು ಹಾಸ್ಪಿಟಲ್ಗೆ. ಫೋಟೋಗೆ ಕ್ಷೀರಾಭಿಷೇಕ ಮಾಡಿದ್ರು, ಪೂಜೆ ಪುನಸ್ಕಾರ ಮಾಡಿದ್ರು, ಪಟಾಕಿನೂ ಹೊಡೆದ್ರು. ಪಟಾಕಿ ಹೊಡೆದ್ರನ್ನ ಪೊಲೀಸರು ಬಾಪ ಇಲ್ಲಿ ಅಂತ ವಶಕ್ಕೂ ತಗೊಂಡ್ರು. ಈಗ ದರ್ಶನ್ ಆಸ್ಪತ್ರೆಯಿಂದ ಕೆಲವೇ ಕ್ಷಣಗಳಲ್ಲಿ ಡಿಸ್ಚಾರ್ಜ್ ಆಗ್ಲಿಕ್ಕಿದ್ದಾರೆ ಅನ್ನೋಂಥ ಅಪ್ಡೇಟ್ ಈಗ ಲಭ್ಯ ಆಗ್ತಾ ಇದೆ. ರಿಪಬ್ಲಿಕ್ ಕನ್ನಡ ನಾನ್ ಸ್ಟಾಪ್ ಕವರೇಜ್ ಅನ್ನ ಕೊಡುತ್ತೆ. ಈ ಬಗ್ಗೆ ಯಾರೆಲ್ಲ ಬರ್ತಾ ಇದ್ದಾರೆ ದರ್ಶನ್ನ ಬರಮಾಡಿಕೊಳ್ಳೋದಕ್ಕೆ, ದರ್ಶನ್ನ ಮನೆ ಕರ್ಕೊಂಡು ಹೋಗೋದಕ್ಕೆ ಯಾರೆಲ್ಲ ಬರ್ತಾ ಇದ್ದಾರೆ. ಈಗಾಗಲೇ ಜಾಮೀನು ಮಂಜೂರಾಗ್ತಾ ಇದ್ದಂತೆ ಒಬ್ಬೊಬ್ಬರೇ ದರ್ಶನ್ ಭೇಟಿಗೆ ಬಂದಿದ್ರು. ಈ ದರ್ಶನ್ನ ಈ ಮೊದಲು ಅಂದರೆ ನಿರಂತರ ಜಾಮೀನು ಸಿಗೋದಕ್ಕಿಂತ ಮುಂಚೆ,
ರೆಗ್ಯುಲರ್ ಬೇಲ್ ಸಿಗೋದಕ್ಕಿಂತ ಮುಂಚೆ ಬರೀ 45 ದಿನಗಳ ಬಳಿಕ ಬಿಜಿಎಸ್ ಆಸ್ಪತ್ರೆಯಿಂದ ದರ್ಶನ್ ಡಿಸ್ಚಾರ್ಜ್ ಆಗೋದಕ್ಕೆ ಕೌಂಟ್ ಡೌನ್. ಆಪರೇಷನ್ ಆಗದೆ ದರ್ಶನ್ ಹೊರ ಬರ್ತಾ ಇದ್ದಾರೆ.